ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಗುರುಚರಿತ್ರೆಯ 44ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗಾಣಗಾಪುರದಲ್ಲಿ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟ ಒಬ್ಬ ನೇಕಾರನಿದ್ದನು. ಅವನು ದಿನಾಲು ಮಠದ ಅಂಗಳ ಹುಡುಗಿ ನೀರಿನಿಂದ ಚಳಿ ಹೊಡೆದು ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದನು. ಈ ಸೇವೆಗೆ ಬಹುದಿವಸಗಳಿಂದಲೂ ಆತನು ಚ್ಯುತಿ ತಂದುಕೊಂಡಿರಲಿಲ್ಲ. ಆಗ ಮಹಾರ ಶಿವರಾತ್ರಿಯು ಸಮೀಪಿಸುತ್ತಿತ್ತು. ಆ ನೇಕಾರನ ಮನೆಯಲ್ಲಿಯವರೆಲ್ಲರೂ ವರ್ಷ ಶ್ರೀಶೈಲ ಯಾತ್ರೆಗೆ ಹೊರಡುವರೆಂದು ನಿರ್ಣಯಿಸಿದ್ದರು. ಈತನನ್ನು ಕರೆದರು. ಆದರೆ ತನಗಿರುವ ನಿತ್ಯ ಗುರುಸೇವೆಯನ್ನು ಬಿಟ್ಟು ಶ್ರೀಶೈಲಕ್ಕೆ ಹೊರಡಲು ಆತನ ಮನಸ್ಸಾಗಲಿಲ್ಲ. ಆದ್ದರಿಂದ ಆ ಬಂಧು ಬಳಗದವರಿಗೆಲ್ಲ, ನನ್ನ ಶ್ರೀಶೈಲ ಇಲ್ಲಿಯೇ ಇದೆ, ಗುರುಗಳೇ ನನ್ನ ಪಾಲಿನ ಮಲ್ಲಿಕಾರ್ಜುನ, ಗುರುಮಠವೇ ಶ್ರೀಶೈಲ, ಸಂಗಮ ಕ್ಷೇತ್ರವೇ ಪಾತಾಳ ಗಂಗೆ ಎಂದು ಹೇಳಿ ನಿರಾಕರಿಸಿಬಿಟ್ಟನು. ಬಂಧುಗಳು ಆತನನ್ನು ಮೂರ್ಖನೆಂದು ಹಳಿದು ಯಾತ್ರೆಗೆ ಹೊರಟು ಹೋದರು. ಮುಂದೆ 8-10 ದಿನಗಳು ಕಳೆದವು. ಶಿವರಾತ್ರಿ ಬಂತು. ಅಂದು ಪ್ರಾತಃ ಕಾಲ ಗುರುಗಳು ಆ ತಂತುಕನನ್ನು ಕುರಿತು, ನಿನ್ನ ಬಂಧುಗಳೆಲ್ಲ ಶ್ರೀಶೈಲ ಯಾತ್ರೆಗೆ ಹೋದರು, ನೀನೇಕೆ ಹೋಗಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ತಂತುಕನು, ಗುರುನಾಥ, ನಿಮ್ಮ ಚರಣ ಸನ್ನಿಧಿಯಲ್ಲಿಯೇ ಎಲ್ಲ ತೀರ್ಥಕ್ಷೇತ್ರಗಳು ವಾಸವಾಗಿರುವಾಗ ನಿಮ್ಮ ಮಹಿಮೆ ಎನ್ನರಿಯದ ಮೂರ್ಖರಂತೆ ನಾನೇಕೆ ವ್ಯರ್ಥವಾಗಿ ಶ್ರಮವಹಿಸಲಿ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆತನ ನಿಷ್ಠೆಗೆ ತಲೆದೂಗಿ, ನೀನು ಎಂದಾದರೂ ಶ್ರೀಶೈಲ ಕ್ಷೇತ್ರವನ್ನು ನೋಡಿರುವೆಯಾ ಎಂದು ಕೇಳಿದರು. ಇಲ್ಲ ಗುರುಗಳೇ, ಆದರೆ ಆಸೆಯೇ ನನಗಿಲ್ಲ ಎಂದು ಉತ್ತರಿಸಿದನು. ಆದರೂ ಇಂದು ನಾವು ನಿನಗೆ ಶ್ರೀಶೈಲ ಯಾತ್ರೆಯನ್ನು ಮಾಡಿಸುವೆವು. ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನ ಪಾದುಕೆಗಳನ್ನು ಹಿಡಿದುಕೊಂಡು ಕೂರು ಎಂದು ಆಜ್ಞೆ ಮಾಡಿದರು. ನೇಕಾರನು ಹಾಗೆಯೇ ಮಾಡಿದನು. 18 ಕ್ಷಣಗಳ ನಂತರ ಗುರುಗಳು ಆತನಿಗೆ ಕಣ್ತೆರೆಯುವುದಕ್ಕೆ ಸೂಚಿಸಿದರು. ತಂತುಕನು ಕಣ್ಣಿಟ್ಟು ನೋಡಿದಾಗ ಅವರಿಬ್ಬರು ಪಾತಾಳ ಗಂಗೆಯ ದಡದಲ್ಲಿ ಕುಳಿತಿದ್ದರು. ಎದುರಿನಲ್ಲಿ ಭವ್ಯವಾದ ಶ್ರೀಶೈಲವು ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಿಂತಿರುವುದು ಗೋಚರಿಸಿತು. ತಂತುಕನು ಆಶ್ಚರ್ಯಚಕಿತನಾಗಿ ಗುರುಪಾದಗಳಿಗೆ ಹಚ್ಚಿ ಗುರುಗಳು ಆತನಿಗೆ, ನಾವು ಇಲ್ಲಿಯೇ ಕುಳಿತು ನೀನು ತಿರುಗಿ ಬರುವುದನ್ನು ನಿರೀಕ್ಷಿಸುತ್ತೇನೆ. ನೀನು ಬೇಗನೆ ಯತ್ರಾವಿಧಿಗಳನ್ನೆಲ್ಲ ಮುಗಿಸಿ ಮಲ್ಲಿಕಾರ್ಜುನಿಗೆ ಪೂಜೆ ಸಲ್ಲಿಸಿ ಬಂದು ಬಿಡು ಎಂದು ಆಜ್ಞೆ ಮಾಡಿ ಕಳಿಸಿದರು. ತಂತುಕನು ಕ್ಷೌರ ಕರ್ಮಾದಿಗಳನ್ನು ಮಾಡಿಸಿಕೊಂಡು ಸ್ನಾನಕ್ಕೆ ಹೋದಾಗ ಅವನ ಬಂಧುಗಳೆಲ್ಲರೂ ಅವನನ್ನು ಕಂಡು ವಿಸ್ಮಯಗೊಂಡರು. ಮತ್ತು ನೀನು ನಮ್ಮ ಜೊತೆಯಲ್ಲಿ ಯಾಕೆ ಬರಲಿಲ್ಲ? ಈಗ ಯಾರ್ಯಾರು ಬಂದಿರುವಿರಿ ಎಂದು ಹೊರಟಿದ್ದೀರಿ ಎಂದು ಮುಂತಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ತಂತುಕನು, ನಾನು ಇಂದು ಬೆಳಗ್ಗೆ ಸಂಗಮದಿಂದ ಹೊರಟು ಗುರುಗಳೊಂದಿಗೆ ಇದೇ ಕ್ಷಣಗಳಲ್ಲಿ ಇಲ್ಲಿಗೆ ಬಂದು ತಲುಪಿದೆ ಎಂದು ಉತ್ತರಿಸಿದನು. ಅವರ್ಯಾರೂ ಅವನ ಮಾತಿಗೆ ಒಡಂಬಡಲಿಲ್ಲ. ನಿಮ್ಮೊಂದಿಗೆ ಹೆಚ್ಚು ಮಾತು ಬೆಳೆಸಲು ಸಮಯವಿಲ್ಲ. ಗುರುಗಳು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಬೇಗ ದೇವರ ದರ್ಶನಾರ್ಚನೆಗಳನ್ನು ಮುಗಿಸಿಕೊಂಡು ಅವರ ಬಳಿಗೆ ಹೋಗಬೇಕು ಎಂದು ನುಡಿಯುತ್ತಾ ಅವಸರದಿಂದ ದೇವಸ್ಥಾನದತ್ತ ಹೊರಟೇ ಬಿಟ್ಟರು. ಮಲ್ಲಿಕಾರ್ಜುನನ ದೇವಸ್ಥಾನದಲ್ಲಿ ಆತನಿಗೆ ಈಶ್ವರಲಿಂಗ ಕಾಣಿಸಲೇ ಇಲ್ಲ. ಪಾನ ಬಟ್ಟಲದ ಮೇಲೆ ಗುರುಗಳು ಕುಳಿತಿರುವಂತೆ ಕಾಣಿಸಿತು. ಭಕ್ತರೆಲ್ಲರೂ ಗುರುಗಳಿಗೆ ಪೂಜೆ, ಅಭಿಷೇಕ, ಬಿಲ್ವಾರ್ಚನೆ ಮುಂತಾದವುಗಳನ್ನು ಸಲ್ಲಿಸುತ್ತಿರುವಂತೆ ಗೋಚರಿಸಿತು. ಆಗ ತಂತುಕನು ಶ್ರೀ ಗುರುವೇ ಮಲ್ಲಿಕಾರ್ಜುನನಾಗಿದ್ದಾನೆಂಬುದನ್ನು ಮನದಲ್ಲಿ ದೃಢಪಡಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಅವಸರದಿಂದ ಗುರುಗಳ ಬಳಿಗೆ ಬಂದನು. ಗುರುಗಳು ಆತನನ್ನು ನೋಡಿ, ನೀನು 4 ದಿವಸ ಬಂಧುಗಳೊಂದಿಗೆ ಇಲ್ಲಿಯೇ ಉಳಿದಿರುವೆಯೋ ಅಥವಾ ನಮ್ಮೊಂದಿಗೆ ಬರುವೆಯೋ ಎಂದು ಕೇಳಿದರು. ಆತನು ಅಲ್ಲಿ ಉಳಿಯಲು ನಿರಾಕರಿಸಿದ್ದರಿಂದ ಮತ್ತೆ ಮೊದಲಿನಂತೆ ಪಾದುಕೆ ಹಿಡಿಸಿ ಆತನನ್ನು ಸಂಗಮ ಕ್ಷೇತ್ರಕ್ಕೆ ಕರೆತಂದರು. ವಿಸ್ಮಯಗೊಂಡ ತಂತುಕನು ಗುರುಗಳಿಗೆ, ದೇವ, ನೀವೇ ಪ್ರತ್ಯಕ್ಷ ಮಲ್ಲಿಕಾರ್ಜುನರಾಗಿರುವಿರಿ. ಇದನ್ನು ನಾನು ಕಣ್ಬಿಟ್ಟು ನೋಡಿದ್ದೇನೆ. ಹೀಗಿದ್ದು ಈ ಭಕ್ತರು ಅಷ್ಟು ದೂರದಿಂದ ನಡೆದುಕೊಂಡು ಶ್ರೀಶೈಲಕ್ಕೆ ಕ್ಷೇತ್ರಕ್ಕೆ ಯಾಕೆ ಬರುತ್ತಾರೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ನೇಕಾರನೇ, ಪರಮೇಶ್ವರನು ಸರ್ವವ್ಯಾಪಿಯಾಗಿರುವನು. ಆದರೂ ಸ್ಥಾನ ಮಹಿಮೆಯು ವಿಶೇಷವಾಗಿರುವುದು. ಪವಿತ್ರ ಸ್ಥಳಗಳಿಗೆ ಹೋಗಿ ಅರ್ಚಿಸಿದರೆ ದೇವರು ಬೇಗ ಪ್ರಸನ್ನನಾಗುವನು. ಈ ಬಗ್ಗೆ ನಿನಗೊಂದು ಕಥೆಯನ್ನು ಹೇಳುತ್ತೇವೆ, ಕೇಳು. ವಿಮರ್ಪಣ ಎಂಬ ಹೆಸರಿನ ರಾಜನು ಅನಾಚಾರಿಯಾಗಿದ್ದರೂ ಸಹಿತ ತಪ್ಪದೆ ಶಿವಪೂಜೆಯನ್ನು ಮಾಡುತ್ತಿದ್ದನು. ಆತನಿಗೆ ಪೂರ್ವಜನ್ಮಗಳ ಸ್ಮರಣೆ ಇದ್ದಿದ್ದರಿಂದ ತನ್ನ ಪತ್ನಿಯಾದ ಕುಮುದ್ವತಿಗೆ ಒಂದು ಸಲ ಹೀಗೆ ಹೇಳಿದನು. ಪ್ರಿಯೆ,
ಹಿಂದಿನ ಜನ್ಮದಲ್ಲಿ ಪಂಪಾನಗರದಲ್ಲಿ ನಾನೊಂದು ನಾಯಿಯಾಗಿ ಹುಟ್ಟಿದ್ದೆ. ಶಿವರಾತ್ರಿಯಂದು ಅಲ್ಲಿ ಒಳ್ಳೆಯ ಸಡಗರದಿಂದ ಪಂಪಾವತಿಗೆ ರುದ್ರಾಭಿಷೇಕ ನಡೆದಿತ್ತು. ತಿನ್ನಲು ಏನಾದರೂ ಸಿಗಬಹುದೆಂಬ ಆಸೆಯಿಂದ ನಾನು ಗುಡಿಯೊಳಗೆ ಹೊಕ್ಕೆ. ಆಗ ಅಲ್ಲಿದ್ದ ಜನರು ನನ್ನನ್ನು ಹೊಡೆದು ಬಂದರು. ಆ ಪ್ರಾಣಭಯದಿಂದ ಗರ್ಭಗುಡಿಯಲ್ಲಿ ಹೊಕ್ಕು ಶಿವಲಿಂಗದ ಸುತ್ತ 3 ಪ್ರದಕ್ಷಿಣೆ ಹಾಕಿ ತಪ್ಪಿಸಿಕೊಳ್ಳಲೆತ್ನಿಸಿದೆ. ಆಗ ಪೂಜೆ ಮಾಡಿದ್ದ ಶಿವಲಿಂಗವು ನನ್ನ ದೃಷ್ಟಿಗೆ ಬಿತ್ತು. ಅದರಲ್ಲಿಯೇ ಕೂಡಿದ ಜನರು ನನ್ನನ್ನು ಹೊಡೆದು ಕೊಂದು ಬಿಟ್ಟರು. ಆ ಪುಣ್ಯ ವಿಶೇಷದಿಂದ ನಾನೀಗ ರಾಜನಾಗಿ ಹುಟ್ಟಿದ್ದೇನೆ. ಆದರೆ ಪೂರ್ವಜನ್ಮದಲ್ಲಿ ನಾಯಿಯಾಗಿದ್ದರ ಸಂಸ್ಕಾರ ಫಲವಾಗಿ ಈ ರೀತಿ ನಾನು ಆ ಜನ್ಮದಲ್ಲಿ ಮಾಂಸ, ಸುರೆ ಮುಂತಾದವುಗಳನ್ನು ಸೇವಿಸುತ್ತೇನೆ. ನೀನು ಹಿಂದಿನ ಜನ್ಮದಲ್ಲಿ ಪಾರವಾಳವಾಗಿದ್ದಿ. ಒಂದು ದಿವಸ ನೀನು ಬಾಯಲ್ಲಿ ಆಹಾರವನ್ನು ಹಿಡಿದುಕೊಂಡು ಹಾರಿ ಹೊರಟಿರುವಾಗ ಒಂದು ಗಿಡಗಳು ನಿನ್ನನ್ನು ಬೆನ್ನತ್ತಿತು. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನು ಶ್ರೀಶೈಲ ಮಲ್ಲಿಕಾರ್ಜುನನ ಗುಡಿಯ ಶಿಖರಕ್ಕೆ 3 ಪ್ರದಕ್ಷಿಣೆ ಹಾಕಿದಿ. ಅಷ್ಟರಲ್ಲಿ ಗಿಡಗವು ನಿನ್ನನ್ನು ಕೊಂದಿತ್ತು. ಗಿರಿಶಿಖರಕ್ಕೆ ಪ್ರದಕ್ಷಿಣೆ ಹಾಕಿದ ಫಲದಿಂದಲೇ ನೀನು ನನ್ನ ರಾಣಿಯಾಗಿರುವಿ. ಇನ್ನು ಮುಂದಿನ 6 ಜನ್ಮಗಳ ಪರ್ಯಂತ ನಾವಿಬ್ಬರು ರಾಜದಂಪತಿಗಳಾಗಿಯೇ ಜನಿಸುವೆವು. 7ನೇ ಜನ್ಮದಲ್ಲಿ ಬ್ರಹ್ಮಜ್ಞಾನ ಪಡೆದು ಜೀವನ್ಮುಕ್ತರಾಗುವೆವು ಎಂದು ಹೇಳಿದನು. ಅಂದ ಮೇಲೆ ತಂತುಕನೇ, ಪವಿತ್ರ ಸ್ಥಳಗಳಿಗೆ ಎಷ್ಟೊಂದು ಮಹತ್ವವಿದೆ ಎಂಬುದನ್ನು ನೀನೇ ಯೋಚಿಸು ಎಂದು ಗುರುಗಳು ವಿವರಣೆ ನೀಡಿದರು. ಅತ್ತ ಗುರುಗಳಲ್ಲಿ ಎಲ್ಲಿ ಹೋಗಿರಬಹುದೆಂದು ಶಿಷ್ಯರೆಲ್ಲ ಕಳವಳಗೊಂಡು ಹುಡುಕತೊಡಗಿದ್ದರು. ಒಮ್ಮಿಂದೊಮ್ಮೆಲೆ ಸಂಗಮದ ತಟಾಕದಲ್ಲಿ ತಂತುಕನೊಂದಿಗೆ ಕುಳಿತ ಗುರುಗಳನ್ನು ಕಂಡು ಅವರಿಗೆ ಆನಂದವಾಯಿತು. ನಂತರ ಅವರು ಗಾಣಗಾಪುರದತ್ತ ಸಾಗಿದಾಗ ಜನರು ಆ ತಂತುಕನನ್ನು, ನೀನು ಕ್ಷೌರವನ್ನೆಲ್ಲಿ ಮಾಡಿಸಿಕೊಂಡಿ ಎಂದು ಕೇಳಿದರು. ನಾನು ಗುರುಗಳೊಂದಿಗೆ ಶ್ರೀಶೈಲ ಯಾತ್ರೆಗೆ ಹೋಗಿ ಬಂದೆ ಎಂದು ತಂತುಕನು ಅವರಿಗೆ ಉತ್ತರಿಸಿದನು. ಆ ಜನಗಳಿಗೆ ಶ್ರೀಶೈಲದಿಂದ ತಂದ ಪ್ರಸಾದವನ್ನು ಕೊಟ್ಟನು. ಜನರಿಗೆ ವಿಸ್ಮಯವೆನಿಸಿತು. ಮುಂದೆ 8-10 ದಿನಗಳ ಮೇಲೆ ತಂತುಕನ ಬಂಧುಗಳು ಗಾಣಗಾಪುರಕ್ಕೆ ಬಂದ ಮೇಲೆ ಆತನು ಶ್ರೀಶೈಲಕ್ಕೆ ಹೋಗಿ ಬಂದಿದ್ದು ನಿಜವೆಂದು ಮನಗಂಡ ಜನರು ಗುರುಲೀಲೆಯನ್ನು ಕೊಂಡಾಡತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 44ನೇ ಅಧ್ಯಾಯ ಮುಕ್ತಾಯವಾಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.